ಪಾಲ ಸದ್ಗುಣವಂತ ಲೋಕ ಪ್ರಖ್ಯಾತ ಏನಿದು ಪ್ರಮೇಯನ ತಿರುವೆ ದೇವಾದಿಯೊಡನೆ ಸಂಗ್ರಾಮವು ತರವೇ ಸರಿಯೇ ಇಂತು ಮಾನಿಸದು ಚೂಗಾಯೇ ಉದರಿಯೇ ಲಾಲಿಸಿ ಕೇಳಿಲ್ಲ ಮಾತ ದೈತ್ಯ ಪಾಲ ಸದ್ಗುಣವಂತ ಲೋಕ ಪ್ರಖ್ಯಾತ ಪಾದಮೂಲಗಳಲ್ಲಿ ಹಿರಣ್ಯಕರ ಪ್ರಣಾಮಗಳು. ಪ್ರಣಾಕಾಂಕ್ಷಿಗಳಾಗಿ ಹೊರಟು ನಿಂತಹ ಇವತ್ತು ವಾತ್ಸಲ್ಯದಿಂದಲೇ ಪ್ರಜಾಹಿತ ಪರವಾಗಿ 4 ಮಾತುಗಳನ್ನು ನಾನು ಆಡುವುದಕ್ಕೆ ಹೊರಟು. ಅದಕ್ಕೆ ಅವಕಾಶ ಕೊಡ್ತೀರಿ ಅಂತ ಆದ್ರೆ ಆಡ್ತೀನಿ. ಮಗ, ನಿನಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕೊಡದಿದ್ರಿ ನಿನ್ನ ತಾಯಿ ಬೈತಾಳೆ, ಇದ್ದವರು ಬೈತಾರೆ. ಯಾವಾಗಲೂ ಮಾತಾಡುವುದಕ್ಕೆ ಅವಕಾಶವನ್ನು ಯಾರು ಹೊಂದುತ್ತಾರೆ ಅಂದ್ರೆ ಸಮಯ ಸಂದರ್ಭ ನೋಡಿಕೊಂಡು ಸಮುಚಿತವಾದ ಮಾತುಗಳನ್ನೇ ಆಡುವವರ ಮಾತಿಗೆ ಮಾತ್ರ ಮನ್ನಣೆ. ಈ ಕಾಲ ಕ್ರಿಯಾಕರ್ಮದಲ್ಲಿ ತನ್ನನ್ನು ತಾನು ತೊಡಗಿಸುವುದಕ್ಕಿಂತ ಕಾಲ ಎಂಬುದನ್ನು ಅರಿತವರೇ ಇದ್ದೇನೆ. ಆದರೆ ತೊಡಗಿದ ಕರ್ಮ ಅನುಚಿತ ಅಂತ ನಮಗೆ ಆಶಂಕೆ ಬಂದರೆ ಅದರ ಕುರಿತಾಗಿ 4 ಮಾತಾಡುವುದು ಸಮಂಜಸವಾಗುತ್ತದೆ, ಸಮುಚಿತವಾಗುತ್ತದೆ. ದುರಾಕಾಂಕ್ಷಿಗಳಾಗಿ ಹೊರಟು ನಿಂತಿದ್ದೀರಿ. ವೀರಮೋಹಯಂತ್ರದ ಅಧಿಪತಿಯಾದ ವೀರ ವಿಕ್ರಮದ ವಿಸ್ಫುಲಿಂಗವೆನಿಸಿದಂತಹ ಮಹಾಮೇರುವಿನಂತಹ ವ್ಯಕ್ತಿತ್ವವನ್ನು ಹೊಂದಿದ ತಾವು ಈ ಕಾಲದಲ್ಲಿ ದೇವಸೇನೆಯನ್ನು ಅದಕ್ಕೆ ನಾಯಕತ್ವವನ್ನು ವಹಿಸಿದಂತಹ ಬಾಲನಾದಂತಹ ಒಬ್ಬಾತ ವೀರನನ್ನು ಎದುರಿಸುವುದಕ್ಕೆ ಉಜ್ಜುಗಿಸಿ ಹೊರಟು ನಿಂತದ್ದಲ್ವೇ? ನೋಡ್ಬೇಕು ಅಂದ್ರೆ ಪುತ್ರ ವಿಯೋಗದ ಶೋಕದಿಂದ ಜರ್ಜರಿತರಾದರೂ ಕೂಡ ಧೃತಿಗೆಡದಂತಹ ಸ್ಥಿತಿಯಲ್ಲೇ ಮುನ್ನಡೆಯುವುದಕ್ಕೆ ಸಮಸ್ತ ಚತುರಂಗಬಲವನ್ನು ನೀವು ಉಜ್ಜುಗಿಸ್ತಾ ಇರುವುದು ನೋಡಿದ್ರೆ ನಿಮ್ಮ ವಿಕ್ರಮ ಅಸ್ತಾರದಲ್ಲಿ ಅಕಾಲದಲ್ಲಿ ಅಪಾತ್ರರಲ್ಲಿ ವಿನಿಯೋಗವಾಗ್ತಾ ಉಂಟು ಎಂಬ ಆತಂಕ ಬಂದದ್ದರಿಂದಲೇ ತಡೆದು ನಿಂತೆ. ಯಾರಲ್ಲಿ ಕಾದಾಟ, ಯಾಕಾಗಿ ಕಾದಾಟ, ಗೆಲ್ಲುವಲ್ಲಿ ನಾವು ಅನುಸರಿಸುವ ತಂತ್ರ ಏನು, ಅದನ್ನು ಇಲ್ಲಿ ಅನುಷ್ಠಾನಕ್ಕೆ ತರ್ತಾ ಇರುವುದು ಸಮುಚಿತವಾದ ಕ್ರಮದಲ್ಲಿ ಅಧಿಪತಿಯಾದವರು ಮಾಡಿದಂತಹ ಆಜ್ಞೆಯನ್ನು ಅನುಜನರಾದವರು ಸರಿಯಾಗಿ ಅನುಸರಿಸ್ತಾ ಇದ್ದಾರೆ. ಇದೆಲ್ಲವನ್ನು ನಾಯಕತ್ವವನ್ನು ವಹಿಸಿದಂತಹ ನೀವು ಚಿಂತಿಸಬೇಕಲ್ಲಪ್ಪ. ಈ ಕಾಲದಲ್ಲಿ ಆನೆಯನ್ನು, ಕುದುರೆಗಳನ್ನು, ರಥಾಶ್ವಗಳನ್ನು ಇದೆಲ್ಲವನ್ನು ಒಗ್ಗೂಡಿಸಿಕೊಂಡು ಹೋಗುತ್ತಾ ಇರುವುದು. ಅದರಿಂದ ಗೆಲ್ಲಬಹುದಾದ ಸೇನೆಯನ್ನಾದರೆ, ಅದರಿಂದ ಗೆಲ್ಲಬಹುದಾದ ವೀರರಿಗೆ ಎದುರಾಗಿ ಆದರೆ ನಾನು ನಿಮ್ಮ ಬೆಂಬಲಕ್ಕೆ ನಿಲ್ಲಬೇಕಾದವನಪ್ಪ. ಅಪ್ಪ ಮಾಡಿದಂತಹ ನಿರ್ಣಯವನ್ನು ಪ್ರೋತ್ಸಾಹದಿಂದಲೇ ಬೆಂಬಲಿಸ್ತಾ ಹಿಂಬಾಲಿಸಬೇಕಾದ ಬದ್ಧತೆ ಮಗನಾಗಿ ನನಗೂ ಉಂಟು. ಆದರೆ ಈ ಕಾಲದಲ್ಲಿ ಯಾರು ಇದು ತನಕ ನಮಗೆ ದುರದಲ್ಲಿ ಸೋಲುಣಿಸಿದ್ದಾರೋ ಅವರಲ್ಲಿ ನಾವು ಉಪಕ್ರಮಿಸಿದ ವಿಧಾನವೇ ತಪ್ಪಾದದ್ದರಿಂದ ಎದುರಾಳಿಯ ಪ್ರಾಬಲ್ಯದಿಂದಲೇ ಸೋಲು ಬಂದ್ರೆ ಅದು ಸಮರದಲ್ಲಿ ಸಹಜ ಅಂತ ಒಪ್ಪಬಹುದು. ನಮ್ಮ ದೌರ್ಬಲ್ಯದಿಂದಲೇ ಬಂದ್ರೆ, ನಮ್ಮ ತಿಳಿಗೇಡಿತನದಿಂದಲೇ ಬಂದ್ರೆ, ನಮ್ಮ ಭ್ರಾಂತಿಯಿಂದಲೇ ಬಂದಿದ್ರೆ, ಭ್ರಾಂತಿ ಅಂತಂದ್ರೆ ತಂದೆಯಾದಂತಹ ನಿಮ್ಮನ್ನು ಭ್ರಾಂತ ಅಂತ ಆಡುವಷ್ಟು ಉದ್ದಟ ಅಂತ ತಿಳಿಯಕೂಡದು. ಇಲ್ಲದನ್ನು ಉಂಟು ಅಂತ ತಿಳಿಯುವುದು, ಇದ್ದದ್ದನ್ನು ಇಲ್ಲ ಅಂತ ಪರಿಭಾವಿಸುವುದು, ಇದು ಭ್ರಾಂತಿ ಅಂತ ಪ್ರಾಜ್ಞರಾದವರು ಹೇಳಿದ್ರು. ಇದ್ದದನ್ನು ಇದ್ದ ಹಾಗೆಯೇ ತಿಳಿಯುವುದು ಅದು ಭ್ರಮ, ಇದು ಭ್ರಮ. ಇಲ್ಲಿ ಭ್ರಮಾಧೀನರಾದಂತಹ ನೀವು ಅನುಚಿತವಾದ ವಿಧಾನವನ್ನು ಅನುಸರಿಸ್ತಾ ಇದ್ದೀರಿ ಅಂತ ಕಂಡದ್ದರಿಂದ ತಡೆದು ನಿಂತು ಯೋಚಿಸಿ ಅಂತ ನಿಮ್ಮನ್ನು ಪ್ರಚೋದಿಸುವುದಕ್ಕಾಗಿ ಎದ್ದು ಬಂದೆ ಅಪ್ಪ. ಹುಡುಗ ಅಲ್ಲಿ ಕೂತವ ಎದ್ದು ಬಂದಿದ್ದು ಹೌದು, ಒಳ್ಳೆಯದು. ನಾನು ಯುದ್ಧಕ್ಕಾಗಿ ಹೊರಟಾಗ ಬೇಡ ನಿಲ್ಲಿ ಅಂತ ಹೇಳ್ತಾ ಇದ್ಯಲ್ಲ. ಹೌದು, ನೀನೀಗ ನಾನು ಅವರನ್ನು ನೋಡ್ಲಿಲ್ಲ, ನೀನು ಅವರನ್ನು ನೋಡ್ಲಿಲ್ಲ, ವ್ಯಕ್ತಿತ್ವವನ್ನು ತಿಳಿದಿದ್ದೇನೆ ಅಂತ ಹೇಳ್ತಾ ಇದ್ಯಲ್ಲ. ಏನು ವಿಶೇಷತೆ ಆ ಹುಡುಗನಲ್ಲಿ? ಈಗ ಯಾರವ ಬಂದಂತಹ ಬಾಲನನ್ನು ನಾವೊಬ್ಬ ವಿರೋಧಿಯಾಗಿ, ವಿರೋಧಿ ಸೈನ್ಯದ ಅಧಿಪತಿಯಾಗಿ ಇಷ್ಟೇ ಗ್ರಹಿಸಿದ್ದೇವೆ. ಸತ್ಯ. ಆದ್ರೆ ಅದೇ ಬಾಲನನ್ನು ತಮ್ಮ ಬದುಕಿನ ಪರಮಾರ್ಥವನ್ನು ಸಾಧಿಸಿಕೊಡುವ ದೇವನಾಗಿ ಅಂಗೀಕರಿಸಿದವರ ದೃಷ್ಟಿಯಲ್ಲಿ ಆತ ಏನು ಬಲ್ಲಿರ? ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದಾದಾ
आदिशक्ति परम ज्योति मुक्तिदायक सुब्रह्मण्य आदिशक्ति परम वीराग्रगण्य सुब्रह्मण्य वीरादि अग्रगण्य ವಿಕಸಿತವಾದ ಪ್ರಾಜ್ಞರೆಲ್ಲರೂ ಒಪ್ಪಿದ್ದು ನೀವು ಒಂದು ಕಾಲದಲ್ಲಿ ಅಂಗೀಕರಿಸಿದ್ದೆ ಅದನ್ನು. ಆ ಶಕ್ತಿಯಾಗಿ ನೀವು ಪರಿಭಾವಿಸುವುದು ಭಿನ್ನವಾದ ಮೂರ್ತಿಯನ್ನಿರಬಹುದು, ಸ್ವರೂಪವನ್ನಿರಬಹುದು, ಅವನಿಗೆ ನೆಲೆ ಅವನ ಬೆಲೆ ಪ್ರತ್ಯೇಕವಾಗಿರಬಹುದು. ಆದರೆ ಏಕಂ ಸತ್ ಸತ್ಸ್ವರೂಪವಾಗಿರುವುದು ಸತ್ಯವಾದಂತಹ ಶಕ್ತಿ ಅದು ಈ ಲೋಕದಲ್ಲಿರುವುದು ಒಂದೇ. ಅದೇ ವಿಕಾಸ ಹೊಂದಿದ್ದದ್ದು ಎರಡಾಯ್ತು, ಎರಡು ಮೂರಾಯ್ತು, ಮೂರು ಲೋಕಗಳಾಯ್ತು. ಹೀಗೆ ವ್ಯಾಪ್ತಿ ವಿಸ್ತಾರ. ಹಾಗಾದ್ರೆ ಒಂದು ಮೂಲ ವಸ್ತು ಯಾವುದು? ಆ ಶಕ್ತಿಯ ಆ ಚೈತನ್ಯ ಎಲ್ಲಿ ಅಂತರ್ನಿಹಿತವಾಗಿದೆ ಇದನ್ನು ಅರಿಯುವಲ್ಲಿ ಪ್ರಾಜ್ಞರಾದವರಲ್ಲಿ ಮತಭೇದಗಳುಂಟು. ಅರಿತ ಶಾಸ್ತ್ರವಾಕ್ಯಗಳನ್ನೇ ಆಧರಿಸಿ ಆಡುವುದಾದರೆ ಅದನ್ನೇ ವಿಷ್ಣುವಾಗಿ ಪರಿಭಾವಿಸಿದವರಿದ್ದಾರೆ, ರುದ್ರನಿಂದ ಕೊಂಡಾಡಿದವರಿದ್ದಾರೆ, ಶಕ್ತಿ ಸ್ವರೂಪದಿಂದ ಆರಾಧಿಸಿದವರಿದ್ದಾರೆ. ಶಿವಸೂನುವಾದ ಗಣಪತಿಯನ್ನು ಅಥವಾ ಪ್ರತ್ಯಕ್ಷದರ್ಶಿಯಾದ ಲೋಕದರ್ಶಿಯಾದಂತಹ ಸೂರ್ಯನನ್ನು ಅವನನ್ನು ಗುರುತಿಸಿದವರು ಇದ್ದಾರೆ. ಹಾಗಾದರೆ ಭಿನ್ನ ಭಿನ್ನವಾದಂತಹ ಅವಯವಗಳನ್ನು ಹೊಂದಿದಂತಹ ಸ್ವರೂಪದಲ್ಲಿ ನಿಷ್ಠರಾಗಿ ಇದನ್ನೇ ಪರಬ್ರಹ್ಮ ಸ್ವರೂಪ ಅಂತ ಅಂಗೀಕರಿಸಿದ್ದಾರೆ. ಆದರೆ ಪ್ರಾಜ್ಞರ ವರ್ಗದಲ್ಲಿ ಮುನಿಗಳಾದವರು ಮನೀಷಿಗಳಾದವರು ಮುಕ್ತಿದಾಯಕನಾದಂತಹ ಸತ್ಸ್ವರೂಪನ ಸ್ಥಾನದಲ್ಲಿ ಸುಬ್ರಹ್ಮಣ್ಯರನ್ನು ಕಾಣ್ತಾ ಇದ್ದಾರೆ ಎಂಬ ವಾಸ್ತವ ಅದನ್ನು ತಾವು ಮರೆತ ಹಾಗೂ ಉಂಟು. ಸುಬ್ರಹ್ಮಣ್ಯನನ್ನ ಯೋಚನೆ ಮಾಡಿ. ಹುಟ್ಟಿ 6 ದಿವಸದಲ್ಲಿ ಅಸಾಮಾನ್ಯ ವಿಕ್ರಮವನ್ನು ಮೆರೆದಂತಹ ಆತ ಅಧಿದೈವತವಾಗಿ ಅನೇಕರನ್ನು ಈಗಾಗಲೇ ಮೀರಿ ನಿಂತಿದ್ದಾನೆ. ದೇವಾನು ದೇವತೆಗಳೆಲ್ಲ ಅವರಲ್ಲಿರುವ ಶಕ್ತಿ ವಿಶೇಷವನ್ನು ಅಂಗೀಕರಿಸಿದ್ದಾರೆ. ಅವನಲ್ಲಿರುವುದು ಶಕ್ತ್ಯಾಯುಧವಂತೆ, ವೇಲಾಯುಧ ಅಂತ ಅಪರನಾಮಧೇವನಿಗೆ. ಅವ ಒಮ್ಮೆ ದೇವತೆಗಳಲ್ಲಿಯೇ ಕ್ರೋಧಗೊಂಡು ತನ್ನಲ್ಲಿರುವಂತಹ ಶಕ್ತ್ಯಾಯುಧವನ್ನು ಕೆಳಗೆಸೆದನಂತೆ. ವಿಷ್ಣುವಿನಿಂದ ಮೊದಲುಗೊಂಡು 30 ಕೋಟಿ ದೇವತೆಗಳಲ್ಲಿ ಒಬ್ಬನಿಗೆ ಅದನ್ನು ಅಲುಗಾಡಿಸುವುದಕ್ಕಾಗುವುದಿಲ್ಲ ಅಂತ ಆದ್ರೆ ವೀರಾಗ್ರಗಣ್ಯನಾದಂತಹ ಅವನ ವಿಕ್ರಮಾತಿಶಯತೆಯ ಸ್ವರೂಪ ಎಂಥದ್ದಿರಬಹುದು, ಸತ್ವೋದ್ರೇಕ ಎಷ್ಟಿರಬಹುದು ಇದನ್ನು ನಾವು ಪರಿಭಾವಿಸಬೇಡವೆ. ಆದ್ದರಿಂದಲೇ ಈಗ ಪರ್ವತವನ್ನಾದರೂ ಹುಡಿಗಟ್ಟಬೇಕು, ಪರ್ವತವನ್ನು ಹುಡಿಗಟ್ಟುವಂತಹ ನಯವನ್ನೇ ನಾವು ಅನ್ವಯಿಸಬೇಕು. ಆದರೆ ಒಂದು ಸೊಂಡಿಲಿ ತಾನೇ ಎಲ್ಲವನ್ನೂ ಸಾಧಿಸ್ತೇನೆ ಅಂತ ಪರ್ವತಕ್ಕೆ ಅಭಿಮುಖವಾಗಿ ಹೋದರೆ ಅದು ಕಾರ್ಯಸಾಧ್ಯವಾಗುವುದಕ್ಕುಂಟೆ, ಅದು ಸಾಧು ಅಂತ ಅಂಗೀಕರಿಸುವುದಕ್ಕುಂಟೆ. ಅವನು ಮಾಡಿದಂತಹ ವಿಕ್ರಮದ ಬೇರೆ ಬೇರೆ ಕಥನಗಳನ್ನು ಕೇಳಿದ್ರೆ ಸಾಹಸವನ್ನು ಪೂಜಿಸುವವನು, ಆರಾಧಿಸುವವನು, ಅನುಮೋದಿಸುವವನು ರೋಮಹರ್ಷಣವನ್ನು ಹೊಂದಬೇಕಾಗ್ತದೆ. ಅಂತಹ ವಿಕ್ರಮವನ್ನು ಬಾಲ್ಯದಲ್ಲೇ ಅವನು ಹೊಂದಿದ್ದಾನೆ. ತುಲನೆ
ಚಿಂತನೆ ಮಾಡಬೇಕಾದ ಯಾವುದಕ್ಕೆ ಗೊತ್ತು? ತಮ್ಮ ಬಾಲ್ಯವನ್ನು ತಾವೊಮ್ಮೆ ಸ್ಮರಿಸಿಕೊಳ್ಳಿ. ಈಗ ಷಣ್ಮುಖನಾದಂತಹ ಕಾರ್ತಿಕೇಯ ಶಿವಸೂನು ಅವನು ಪ್ರದರ್ಶಿಸ್ತಾ ಇರುವ ಸಾಹಸವನ್ನು ಒಮ್ಮೆ ಪರಿಗಣನೆಗೆ ತಂದುಕೊಳ್ಳಿ. ಅದರನ್ನು ತುಲನೆ ಮಾಡಿ ನೋಡಿದಾಗ ನಿಮಗಿಂತ ಅವ ಎಷ್ಟು ಹೆಚ್ಚು, ಯಾಕೆ ಹೆಚ್ಚು, ಹೇಗೆ ಹೆಚ್ಚು ಅಂತ ತಮಗೇ ವೇದ್ಯವಾಗುವುದಿಲ್ವೇ? ಹಾಗಿರುವಾಗ ಅಂಥವರ ಎದುರಿನಲ್ಲಿ ದುರ ಶಕ್ತಿ ಪ್ರದರ್ಶನ ಈಗ ಹೊರಟ್ರೆ ನಮ್ಮ ಶಕ್ತಿಯ ಅಪವ್ಯಯವಾಗುವುದು ಮಾತ್ರವಲ್ಲ, ಸರ್ವನಾಶವೇ ಸನ್ನಿಹಿತವಾಗ್ತದೆ. ತಡೆದುಳಿಯಬೇಕು. ಮಗನೇ, ಭಾನುಕೋಪನಿಗಿಂತ ನೀನು ತುಂಬಾ ಜಾಣ, ಜ್ಞಾನಿಯೂ ಹೌದು ನೀನು. ಈ ಹೊತ್ತಿನಲ್ಲಿ ಅವ ಆ ಶಳರನನ್ನು ಅವ ಲೋಕನಾಯಕ ಅಂತ ಹೇಳ್ತಾ ಇದ್ಯಲ್ಲ, ಹಾಗಾದ್ರೆ ನಾನು ಮುಂದಡಿ ಇಟ್ಟಾಗಿದೆ. ಇನ್ನು ನಾನು ಏನು ಮಾಡಬೇಕು ಅಂತ ನನಗೆ ಯಾವುದೂ ಹೊಳೆಯುವುದಿಲ್ಲ. ಏನು ಮಾಡಬೇಕಯ್ಯ? ತಾರಕರಿಂದ ಮೊದಲುಗೊಂಡು ಭಾನುಕೋಪರ ತನಕ ಸರ್ವವನ್ನು ನಿಗ್ರಹಿಸಿದಂತಹ ಅಸಾಮಾನ್ಯ ವೀರನಾದಂತಹ ಜ್ಯೋತಿ ಸ್ವರೂಪರಾದಂತಹ ಅವನಲ್ಲಿ ಒಂದು ನೀತಿಯನ್ನು ಬದಲಿಸುವುದಕ್ಕೆ ಯೋಚಿಸ್ತೀರಿ ಅಂತ ಆದರೆ ಸೊಗಸಲ್ಲ ಕದನದ ಮಾತ ಬಿಡು, ಸೊಗಸಲ್ಲ. ಮತ್ತೆ ಯಾವುದು ಸೊಗಸು? ನಿರ್ಜರನಾಥ ನನುಗ ಸುರಾಂಗನಾದ್ಯರ ಸೆರೆಯ ಬಿಡುತ್ತೀಗ. ದೇವೇಂದ್ರ ಸೂರು ನಿರ್ಜರನಾಥ ನನುಗ ಸುರಾಂಗನಾದ್ಯರ ಸೆರೆಯ ಬಿಡುತ್ತೀಗ. ಭೂತಪತಿಯ ಮಜನ ಮರಿಗುಳ್ದಾತನಪ್ಪಣೆಯಂತೆ ನಡೆಯುವುದು, ಆತನಪ್ಪಣೆಯಂತೆ ನಡೆಯುವುದು ನೀತಿದು ತಾತ. ಇದು ನೀತಿದು ತಾತ. ಜನಕಾರ ನನಗೆ ಪಿತೃಸ್ಥಾನೀಯರು ತಾವೆಂಬುದರಿಂದ ಮಾತ್ರ ತಾವು ತಾತ ನೆಲೆಸಿದ್ದಲ್ಲ, ಈ ವಂಶವಲ್ಲರಿ ಪಲ್ಲವಿಸುವಂತೆ ಮಾಡುವಲ್ಲಿ, ಸರ್ವತೋಮುಖವಾದ ಇದರ ಏಳಿಗೆಯನ್ನು ಸಾಧಿಸುವಲ್ಲಿ ಅಸಾಮಾನ್ಯವಾದ ತಮ್ಮ ಕ್ರತುಶಕ್ತಿಯ ಮೂಲ ಕಾರಣ ಸ್ಥಾನದಲ್ಲಿ ನಿಂತದ್ದರಿಂದ ಎಲ್ಲರೂ ತಮ್ಮನ್ನು ಆಭಾವದಿಂದಲೇ ಸೇವಿಸ್ತಾ ಇದ್ದಾರೆ, ಕರೆಯುತ್ತಾ ಇದ್ದಾರೆ. ತಾತ, ಇಷ್ಟು ನಾನು ಹೇಳಿದ್ದು ಸರಿ ಅಂತ ಕಂಡ್ರೆ ಇದರಿಂದಲಾಗಿಯೇ ನಿಮ್ಮ ನೀತಿ ಬದಲಾದರೆ ಸರ್ವರ ಹಿತರದಿಂದ ಸಾಧ್ಯವಾಗುತ್ತದೆ ಅಂತ ವಿಶ್ವಾಸ ಉಂಟು. ಹೇಳು ನೋಡುವ, ಯೋಚನೆ ಮಾಡಿ. ವಿದ್ವೇಷವನ್ನು ಕೊನೆಗಾಣಿಸಬೇಕು ಅಂತ ಆದ್ರೆ ಆ ವಿದ್ವೇಷಕ್ಕೆ ಕಾರಣ ಸ್ಥಾನದಲ್ಲಿದ್ದ ಕೃತ್ಯವನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ಈಗ ಸುರಪತಿಯನ್ನು ಸುರಪತಿಯ ಅಲ್ಲ, ತಮಗೆ ಗೊತ್ತುಂಟು, ನನಗೂ ಗೊತ್ತುಂಟು, ಆದ್ರೆ ನಿಮ್ಮ ಮುಖ ನೋಡಿ ನಾ ಈ ತನಕ ಹೇಳಿದ್ದಿಲ್ಲ. ವಾಮಭಾಗ ವಿರಾಜಿತಳಾದಂತಹ ಸ್ತ್ರೀರತ್ನವನ್ನು ತಾವು ಹಂಬಲಿಸಿದ್ದರ ಪರಿಣಾಮವಾಗಿ ವಿರೋಧ ದೇವಾಸುರರ ಮಧ್ಯೆ ಬಂದದ್ದು. ಸಿಗದಿದ್ದಾಗ ಎದುರಾಗಿ ಸಿಕ್ಕಿದವರಾರು ಅವರನ್ನೇ ಸೆರೆ ಹಿಡಿದು ತಂದು ಇಲ್ಲಿ ಕೈಸೆರೆಯಾಗಿಸಿದ್ದೀರಿ. ಇದ್ದಾರಲ್ಲಿ ಒಳಗೆ ಅಪ್ಸರಾಂಗನೆಯರ ವ್ರಾತವೇ ಸೆರೆಮನೆಯಲ್ಲಿ ಸಂತ್ರಸ್ತವಾಗಿ ಕಣ್ಣೀರ ಕೋಡಿಯನ್ನೇ ಹರಿಸ್ತಾ ಇರುವುದನ್ನು ಪ್ರತಿನಿತ್ಯ ನಾವು ಗಮನಿಸ್ತಾ ಇದ್ದೇವೆ. ಈ ಕಾಲದಲ್ಲಿ ಹೋಗ್ಲಿ, ನಮಗೇನು ಅವ್ರಿಗೆ ಹೋಗ್ಲಿ. ಅವರ ಬಿಡುಗಡೆಗಾಗಿ ದೇವೇಂದ್ರನೋ ಅಥವಾ ಅವರ ಅನುಚರರು ಪ್ರಾರ್ಥಿಸಿದ್ದರಿಂದ ಹರಸಂಭೂತನಾದಂತಹ ಕೃತಿಕಾ ಮಾತೆಯರಿಂದ ಸ್ತನ್ಯ ಉಂಡು ಬೆಳೆದು ಪುಷ್ಟನಾದಂತಹ ಷಣ್ಮುಖನಾಗಿ ಷಡ್ದಶೆಗಳಿಂದಲೂ ಬರಬಹುದಾದ ಅಪಾಯವನ್ನು ಸರ್ವತ್ರ ನಿಗ್ರಹಿಸುವಂತಹ ಆ ಷಡಾನನನ್ನು ನಾವು ಎದುರಿಸುವಂತಹ ಪ್ರಮೇಯ ಬಂದದ್ದು. ಈಗ ಜಯಂತ ಕುಮಾರನನ್ನು ಸೆರೆ ಬಿಟ್ರೆ ಅಪ್ಸರಾಂಗನೆಯರನ್ನು ಸ್ವರ್ಗಕ್ಕೆ ಮರಳಿ ಒಪ್ಪಿಸಿದ್ದು ಹೌದು ಅಂತಾದ್ರೆ ದೇವನಾಥನ ಜೊತೆಗಿನ ಕಲಹ ಕಾರಣ ನಿರ್ಮೂಲನವಾಗುತ್ತದೆ. ಯಾಕಾಗಬೇಕು ಅಂದ್ರೆ ದೇವನಾಥನಲ್ಲಿ ಪರಿಭವವನ್ನು ಒಪ್ಪಬೇಕೆಂಬ ಅನಿವಾರ್ಯತೆಗಾಗಿ ನಾ ಹೇಳ್ತಾ ಇಲ್ಲ. ಭೂತನಾಥನ ಜೊತೆಯಲ್ಲಿ ವಿರೋಧ ಬೇಡ. ಭೂತ ಪ್ರಪಂಚದಲ್ಲಿ, ಪಾಂಚಭೌತಿಕವಾದ ಈ ಭೂತ ಪ್ರಪಂಚದಲ್ಲಿ ಸರ್ವವನ್ನು ನಿಯಮಿಸಬಲ್ಲ, ನಿರ್ದೇಶಿಸಬಲ್ಲ, ಲಯಿಸಿ ಹೋಗುವಂತೆ ಮಾಡಬಲ್ಲಂತಹ ಹರ ತೇಜಸ್ಸಿನ ಮೂರ್ತಿವತ್ತಾದ ಸ್ವರೂಪ, ಪರಬ್ರಹ್ಮ ಸ್ವರೂಪ ಆ ಸುಬ್ರಹ್ಮಣ್ಯನಲ್ಲಿ
ಕದನೋಪಕ್ರಮವನ್ನು ಸ್ಥಗಿತವಾಗಿಸಬೇಕು ಅಂತಾದ್ರೆ ಹರನಿಗೂ ಹರಸೂನುವಿಗೂ ನಾವು ಶರಣು ಬಂದೆವು ಅಂತಾದ್ರೆ ಆ ಚಂದ್ರಾರ್ಕವಾಗಿ ಕೀರ್ತಿ ಉಳಿಯ ಯಾರು ಕಳಿಸಿಕೊಟ್ಟದ್ದು ಯಾರು ಇಲ್ಲಿಗೆ? ಅಲ್ಲ ನಾನಾಗೆ ಬಂದದ್ದು. ಯಾರಾಗಿ ಕಳಿಸಿಲ್ಲ, ಬೇರೆ ಹುಡುಕಬೇಡಿ, ನಾನಾಗೆ ಬಂದದ್ದು. ನೀನಾಗೆ ಬಂದದ್ದ? ಹೌದೇನೋ ಹಿರಣ್ಯಕ್ಕ? ತಪ್ಪೇರಿದ್ರು. ನನ್ನ ಪ್ರೀತಿಯ ಮಗ ಅಂತ ನಾನು ಭಾವಿಸಿದ್ದು ಇಷ್ಟರವರೆಗೆ. ಮಾತು ಕೇಳಿದ್ರಲ್ಲ. ನಿನಗೆ ಓದು ಬರಹಕ್ಕೆ ಯಾವುದೂ ಕಡಿಮೆ ಮಾಡಿಲ್ಲ, ಗೊತ್ತಾ? ಕಲಿಸಿದ್ದನ್ನ ಕಲಿತದ್ದಲ್ವಾ? ಹೌದು. ಗುರುಗಳು ಹೇಳಿಕೊಟ್ಟದನ್ನೆಲ್ಲ ಅರ್ಚನೆ ಮಾಡಿದ್ದೀರಿ ನೀನು. ಚೆನ್ನಾಗಿ ಕಲಿತಂತಹ ನೀನು ಈ ಹೊತ್ತಿನಲ್ಲಿ ಈ ರೀತಿಯಾದಂತ ಮಾತುಗಳೆಲ್ಲ ಆಡುವುದೇ? ಈ ಹೊತ್ತಿನಲ್ಲೂ ಹೇಳದಿದ್ರೆ ಅಪ್ಪನ ಸಾವು ಅಲ್ಲ ಹೇಳಿದ್ದು ನಾನು. ನಿನ್ನ ಸಹಿಸುವುದು. ನಿನ್ನ ಅಪ್ಪ ಬೆಪ್ಪ ಅಂತ ಭಾವಿಸಿದ್ದೆ ನೀನು? ಅಲ್ಲ, ಬುದ್ಧಿವಂತರಾದ್ರಿಂದ ಪ್ರಚೋದನೆ ಕೊಟ್ಟು ಮಾತಾಡಿದ್ದಲ್ವ? ಏನೋ ಪ್ರಚೋದನೆ? ಬೆಪ್ಪರ ಮುಂಭಾಗದಲ್ಲಿ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ, ನಿಮ್ಮ ಮುಂಭಾಗದಲ್ಲಿ ಆದ್ರೆ ಹೇಳ್ಬೋದು. ಬಂದವ ಷಡಾನನ ಅವನ ಕಾಲು ಹಿಡಿದು ಬದುಕು ಅಂತ ಹೇಳ್ತಾ ಇದೆಯಲ್ಲ, ಏನೋ ನನಗೇನು ಗೊತ್ತಿಲ್ಲ ಅಂತ ಭಾವಿಸಿದ್ಯಾ? ಗೊತ್ತಿದ್ರೆ ಹೇಗೂ ಹೋಗಬಹುದು. ಬಂದವನ ಬಗ್ಗೆ ನಾನು ಸರಿಯಾಗಿ ಯೋಚನೆ ಮಾಡಿದ್ದೇನೆ. ಸರಿಯಾಗಿ? ಮತ್ತೇನು ಹೀಗೆ ಯುದ್ಧ? ಈ ಯುದ್ಧ ಬೇಕು ಅಂತ ನಾನು ಹೊರಟದ್ದು. ಅರ್ಥ ಆಗಲಿಲ್ಲ. ನಾನು ನಿನ್ನನ್ನು ಯಾಕೆ ಕರೀಲಿಲ್ಲ ಗೊತ್ತಾ? ನೀನೊಬ್ಬ ಜ್ಞಾನಿ. ಈ ವೀರಮಹೇಂದ್ರ ಪಟ್ಟಣದಲ್ಲಿದ್ದಂತಹ ಇವರೆಲ್ಲ ಇನ್ನು ಅನಾಥರಾಗಬಾರದು, ಅವರಿಗೊಬ್ಬ ನೇತಾರ ಬೇಕು ಅಂತ ನಾನು ಇಷ್ಟರವರೆಗೆ ನಿನ್ನನ್ನು ಕರೀಲಿಲ್ಲ. ನಾವಿಟ್ಟ ವಿಶ್ವಾಸಕ್ಕೆ ಅನುಗುಣವಾಗಿ ಇಷ್ಟ ಆದ್ರೂ ಮಾತಾಡಬೇಕು. ಇಷ್ಟು ಮಾತನಾಡಿ ನನ್ನನ್ನು ಗಾಡಿ ತೆಗೆಯಲಿಕ್ಕೆ ಬಂದದ್ದಲ್ವಾ? ಹಾಗಾಗ್ಲಿಕ್ಕಿಲ್ಲ. ಹಾಗಾಗ್ತಾ ಇದೆ. ಈಗ ನಾನು ಹೇಳಿದ್ದು ಕೇಳದಿದ್ರೆ ಇಲ್ಲಾದ್ರೂ ಹಾಗಾದೀತೋ ಏನೋ? ಹಾಗಾದೀತೋ ಏನಲ್ಲ. ಮತ್ತೆ ನಿನ್ನಂತವ ಈ ರೀತಿಯಾಗಿ ಮಾತನಾಡಿ ನನ್ನ ಮನಸ್ಸಿನಲ್ಲಿ ಏನಾಗುತ್ತಾ ಇದೆ ಗೊತ್ತಾ? ನೀನೊಬ್ಬ ಅನ್ನಧ್ವಂಸಿಯಾಗಿ ಬದುಕುತ್ತಾ ಇದೆಯಲ್ಲ. ರಣ ಹೇಳಿ ಮತ್ತೊಬ್ಬರನ್ನು ಕಂಡು ಹೆದರುವಂತಹ ಹೆದರು ಪುಕ್ಕಲ ನೀನು ನನ್ನ ಆಸ್ಥಾನದಲ್ಲಿ ಬೇಕೇನೋ? ಅರಿಯಲು ಸುರಿದೆನು ಅಂಗಜಾರಿಯ ಪರರಣಾಂತಿ ಗೆಲುವೆ ಈ ಸಿಂಗರದಿ ಕರುಣಿಸ ಪಡೆಯ ತಮ್ಮ ಮನದಿಂಗಿಂದ ಅರಿಯುವುದಕ್ಕಾಗಿ ಆಡಿದೆ. ಆಡಿದ್ದು ಅನುಚಿತ ಅಂತಾದರೆ, ಅಸಭ್ಯ ಅಂತ ತಮಗೆ ಕಂಡರೆ ಆ ವಿಚಾರಧಾರೆಯಲ್ಲೇ ನಾನು ಕೈ ಬಿಟ್ಟೆ. ತಮ್ಮ ಅನುಮತಿಯನ್ನು ಧಿಕ್ಕರಿಸುವ ಮಗನಲ್ಲ. ಈಗ ಹೊರಟ ದುರದಲ್ಲಿ ರಣಕಣದಲ್ಲಿ ಅಂಗಜಾರಿಯಾದಂತಹ ಪರಶಿವನೇ ಬಂದರು. ಇದು ಬೇಕಾ? ಪರರಿಗೆ ತೋರಿಸುವುದಕ್ಕೆ ತಲೆ ಉಂಟು ಅಂತ ಈಗ ಮತ್ತೆ ದೃಢೀಕರಣ ಆಯ್ತು. ನಮಗೂ ಬೇಕಿತ್ತು ಈ ತಲೆಗೊಂದು ಬಲ ಬೇಕಿತ್ತು. ಬಲ ಬರುವ ಕಾಲಕ್ಕೆ ತಲೆ ಎತ್ತಿ ನಡೆದವು ಅಂತಾರೆ. ಮತ್ತೆ ಯಾರು ನಮ್ಮ ಮುಂಭಾಗದಲ್ಲಿ ನಿಲ್ಲುವ
ನಿಲ್ಲುವುದಕ್ಕಿಲ್ಲ ಅನ್ನುವುದನ್ನೇ ನಾವು ಹೊಂದಿದ್ದೆವು. ಈ ನಿಶೆ ಎನ್ನುವುದು ತಮೋಗುಣದ ಒಂದು ಲಕ್ಷಣವೂ ಆಗಿದೆ. ನಿಮಗೆ ನಿಶೆಯ ಸಂಚಾರ ಮಾತ್ರವೇ ಅಲ್ಲ, ನಿಮಗೆ ಆ ಗುಣವು ಹೆಚ್ಚಾಗಿ ಪ್ರಾದುರ್ಭಾವವಾಗಿ ಕಾಣುತ್ತಾ ಉಂಟು. ಯಾಕೆ? ಪರಸತಿ, ಪರಧನ, ಪರರ ಭೂಮಿ ಎಲ್ಲವನ್ನು ನೀವು ಸೆಳೆಕೊಂಡು ತನ್ಮೂಲಕವಾಗಿ ತಾವಾಗಿ ಬೆರೆಯಬಹುದೆನ್ನುವ ಭಾವ ಇದ್ರೆ ಇನ್ನುವಂತಹ ಬದುಕಿಲ್ಲ. ವಜ್ರಧಾರಿಯಾಗಿ ಬಂದಿದ್ದೇವೆ. ವಜ್ರ ಅಲ್ಲ, ದೇವಲೋಕದಲ್ಲಿ 30 ಕೋಟಿ ಗಣಗಳಲ್ಲಿರುವಂತಹ ಸರ್ವಾಯುಧಗಳನ್ನು ಹಿಡಿದು ಆದಿತ್ಯನನ್ನು ಅಂಧಕಾರದ ಶರದಿಯಲ್ಲಿ ಮುಳುಗಿಸುವುದು ಅಂದ್ರೆ ಏನು ಅಂತ ಗೊತ್ತುಂಟು? ನೀ ಮುಳುಗಿದಾಗ ಲೋಕ ಮಸುಕಾದದ್ದನ್ನು ಕಂಡು ಅದನ್ನು ಮುಚ್ಚಿ ಹಾಕಿದ್ದೀನಿ ನೀನು ರಣಕಣದಲ್ಲಿ. ಇದು ಹೊಳಪುಳ್ಳದ್ದು ಅಂತ ಹೆಸರು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.